ಶುರು ಮಾಡಿ ಪ್ಯಾಕ್ 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 ಪ್ಯಾಕ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನಲ್. ಇವತ್ತು 31 ಡಿಸೆಂಬರು. ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ಬರಲ್ಲ ಅಂತ ಹೇಳಿದ್ದೆ, ಇನ್ನೂ ಒಂದು 10 ಡೇಸ್ ಬರೋದಕ್ಕಾಗೋದಿಲ್ಲ, ಕೆಲಸಗಳಿದ್ದಾವೆ, ನ್ಯೂ ಇಯರ್ಗೆ ಬೇರೆ ಆಗೋದೇ ಇಲ್ಲ ಅಂತ ಹೇಳಿದ್ದೆ. ನೋಡೋಣ, ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ ನಾನು ಹೋಗೋದು, ಬಟ್ ಹೋದ್ಮೇಲೆ ಹೇಳ್ತಾಳೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೀನು ಬರ್ತೀಯಾ ಅಂತ. ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ ಅಂತ. ಹೇಳ್ರಿ, ನೀವೇ ಎಕ್ಸ್ಪೆಕ್ಟ್ ಮಾಡಿದ್ರಾ? ಫ್ಲಾಶ್ ಬ್ಯಾಕ್ ಆಮೇಲೆ ಹೇಳ್ತಾಳೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೀನು ಬರ್ತೀಯಾ ಅಂತ. ಹೆಂಗೆ ನಾನು ಹೇಳ್ದೆ, ವಿಡಿಯೋಲಿ ಹೇಳ್ಕೊಂಡೆ ಬಂದೆ, ಬಂದ್ಮೇಲೆ ನೋಡಿದ್ಮೇಲೆ ಹಿಂಗೆ ಹೇಳ್ತಾಳೆ ಅಂತ. ಇಲ್ಲ ಆಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನೂ ಕರೆಕ್ಟ್ ಆಗಿ ಹೇಳಿದ್ರು, ಗೀತಾ ಒಬ್ಳು ಮಾತ್ರ ರಾಂಗ್ ಹೇಳಿದ್ರು, ಬರಲ್ಲ ಅನ್ಕೊಂತೀನಿ ಅಂತ. ಅದಕ್ಕೆ ನಾನು ನನ್ನ 6 ಸೆನ್ಸ್ ಪ್ರಕಾರ ಬಂದೇ ಬರ್ತಾನೆ, ಇನ್ನೊಂದು ಅರ್ಧ ಗಂಟೆಲಿ ಬರ್ತಾನೆ ಅಂತ. ಸುಮಿತ್ರಮ್ಮ ವೈಫ್ 6 ಸೆನ್ಸ್ ಯಾವಾಗಲೂ ವರ್ಕ್ ಆಗೋದು ಅಂತ ಅಂದ್ರು. ಹಂಗೆ ಆಯ್ತು, ನೀನ್ ಬರ್ತೀಯ ಅಂತಾನೆ ನಾನು ಹೊರಗಡೆ ಕೂವ್ ಮಾಡ್ಕೊಂಡು ನಿಂತಿದ್ದೀನಿ ನೋಡು. ಹ್ಯಾಪಿ ಹ್ಯಾಪಿ ಕಿತಾರೆ ನಾಚುವಂತ ಒಮ್ಮೆ ನೀನದು. ಹಾಯ್ ಗೈಸ್, ಸ್ವಲ್ಪ ಶಾಪಿಂಗ್ ಇತ್ತು, ಮಾಲೂರ್ಗೆ ಹೋಗ್ತಾ ಇದೀವಿ, ಮತ್ತೆ ಸಿಗ್ತೀವಿ. ಯಾರು ಹೋಗ್ತಾ ಇದ್ದೀವಿ? ನಾನು ನಮ್ಮ ಹಸ್ಬೆಂಡ್, ನನ್ನ ತಂಗಿ ಗೀತಾ. ಹಾಯ್ ಗೈಸ್. ಋತು ಏಳು ಭೂಮಿ. ನೀವಿ 2026 ಪ್ಲಾನ್ಸ್ ಏನು? ತುಂಬ ಪ್ಲಾನ್ಸ್ ಇದೆ. ಏನಂತಂದರೆ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಒಳ್ಳೊಳ್ಳೆ ಟ್ರಿಪ್ಗಳಿಗೆ ಹೋಗಬೇಕು. ಬಿಕಾಸ್ 2025 ಕೈ ಕಟ್ಟಿ ಕೂರ್ಸಂಗೆ ಆಗೋಗಿತ್ತು. ಒಂದೇ ಒಂದು ಟ್ರಿಪ್ಪು, ಅದು ಜಗಳ ಮಾಡ್ಕೊಂಡು ಹೋಗಿದ್ದು. ಈ ಸಲ ಮಗನ ಜೊತೆ ಟ್ರಿಪ್ಸ್ಗೆ ಹೋಗಬೇಕು. ಆಫೀಸಲ್ಲಿ ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ಒಳ್ಳೆ ಹೈಕ್ ತಗೋಬೇಕು. ನನ್ನ ಗಂಡಂಗೆ ಐಫೋನ್ ಕೊಡಿಸ್ಬೇಕು. ಇದೆಲ್ಲ ಇದೆ. ಥ್ಯಾಂಕ್ ಯು. ನೀವಿ ಹೆಂಗೆ ಹೋಗ್ತೀಯಾ? ಲೆಫ್ಟ್ ಬರೇ. ಗೈಸ್ ಅಷ್ಟೇ ಕೆಪಾಸಿಟಿ, ಒಂದು 100-150 ಮೀಟರ್ ಅಷ್ಟೇ. ಅಪ್ಪ ನಾನು ಓಡಿಸ್ತೀನಿ, ಕೊಡು. ನಾನೇ ಓಡಿಸ್ತೀನಿ. ಬೇಡ ಎತ್ಕೊಡು. ನಾನೇ ಹೇಳಿ ಹಂಗೆ ಹೂವಿನ ಬಾಣದಂತೆ ಓಡ್ಸೋಣ ಅಂತ ಈಸ್ಕೊಂಡೆ. ನಮ್ಮ ಯಜಮಾನ್ರಿಗೆ ಕೊಡುವಾಗ ಬಾಯ್ಸ್ ವಿಲ್ ಬಿ ಬಾಯ್ಸ್, ನೀವೇ ಚೆನ್ನಾಗಿ ಓಡಿಸೋದು, ನಿಮ್ಮ ಏನೋ ಒಂದು ವೆಯ್ಟ್ ಹ್ಯಾಂಡಲ್ ಮಾಡೋದನ್ನ ಎಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟೆ ಗಾಡಿನ. ಆ್ಯಕ್ಚುಲಿ ನಾನು ಕೊಟ್ಟಿದ್ದೆ ಅದಕ್ಕೆಲ್ಲ ಗಾಡಿನ. ಇವರಿಬ್ರು ಕುತ್ಕೊಂಡು ನನಗೆ ಜಾಗ ಸಾಕಾಗಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಹೊಸ ವರ್ಷದ ಪ್ರಯುಕ್ತ? ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ 2026. 2025 ಎಲ್ಲರೂ ಏನೇನು ಕಳ್ಕೊಂಡಿದ್ದೀರಾ, ಏನೇನು ನಷ್ಟ ಆಗಿದೆ. ಪರ್ಸನ್ಸ್ನ ಕಳ್ಕೊಂಡಿದ್ರೆ ಆಬ್ವಿಯಸ್ಲಿ ರಿಕವರ್ ಮಾಡ್ಕೊಳಕ್ಕಾಗಲ್ಲ. ಅದನ್ನು ಬಿಟ್ಟು ಇನ್ನೇನೇನು ಕಳ್ಕೊಂಡಿದ್ದೀರಾ ಅದನ್ನೆಲ್ಲ ರಿಕವರ್ ಮಾಡ್ಕೊಳ್ಳಿ. ಸುಖ ಸಂತೋಷ ಎಲ್ಲ. ಹೆಂಡತಿ ಹೇಳಿದ ಮಾತು ಕೇಳುವಂತೆ, ಅತ್ತೆ ಸೊಸೆ ಕಲಹ, ನಾದಿನಿ ಕಲಹ, ಮನೆಯಲ್ಲಿ ಪ್ರತಿನಿತ್ಯ ಅಣ್ಣ ತಮ್ಮಂದಿರಲ್ಲಿ ನಿಮಗೆ ಸಿಗಲಿ. ನಮಗೂ ಅಷ್ಟೇ ಜಾಸ್ತಿ ಜನ ಸಪೋರ್ಟ್ ಮಾಡಿ. ನಾವು 2025 ಎಂಡಲ್ಲಿ ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬಲ್ಲಿ. 2026 ಎಂಡ್ ಅಷ್ಟೊತ್ತಿಗೆ ಒಂದು ಲೆವೆಲ್ಗೆ ಹೋಗಬೇಕು. ಆ ಥರ ಮಾಡ್ಕೊಡೋ ಜವಾಬ್ದಾರಿ ನಿಮ್ಮದೇ. ಸ್ಟೇ ಪಾಸಿಟಿವ್, ಸ್ಟೇ ಸ್ಟ್ರಾಂಗ್. ಗೀತಾ, ನೀನು ಹೇಳಕ್ಕೆ ಇಷ್ಟಪಡ್ತೀಯಾ ನಿನ್ನ ಫ್ರೆಂಡ್ಸ್ಗೆ ಹೊಸ ವರ್ಷದ ಪ್ರಯುಕ್ತ? ಗೀತಾ ಫ್ಯಾನ್ಸ್ಗೆ ಗೈಸ್, ಎಷ್ಟೇ ಲಕ್ಷ ತಗೊಂಡು ಕಾರ್ ತಗೊಂಡ್ರು ಈ ಫ್ಯಾಮಿಲಿ ಮೆಂಬರ್ಸ್ 3 ಜನ ಒಂದೇ ಗಾಡಿಯಲ್ಲಿ ಹೋಗೋ ಮಜಾನೇ ಬೇರೆ. ಎಸ್ಪೆಷಲಿ ಕಸಿನ್ಸ್ ಹೋಗೋದು ಅದೆಲ್ಲ ಮಸ್ತಾಗಿರುತ್ತೆ. ಇಕ್ಕಟ್ಟಲ್ಲಿ ಹೋಗ್ತಾ ಇದೀವಿ ಅನ್ನೋದೊಂದು ಕೊರಗಿದ್ರೆ. ರುದ್ರೇಶ ಇದ್ದಿದ್ರೆ ಅವನು ಇದೇ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ 4 ಜನ ಮೆಂಬರ್ಸ್ ಹೋಗ್ತಾ ಇದ್ವಿ. ನಮ್ಮ ಹಸ್ಬೆಂಡ್ ಚಬ್ಬಿಯಾಗಿರೋದಕ್ಕೆ ನಾನು ಮಧ್ಯದಲ್ಲಿ ಕೂತಿರೋದಕ್ಕೆ ಒಂದು ಸ್ವಲ್ಪನೂ ಗಾಳಿ ಬರ್ತಾ ಇಲ್ಲ. ಬೆಚ್ಚಗಿದೆ. ಸೋಫಾ ಸೆಟ್ ಕುರ್ಲಾನ್ परफेक्ट बैलेंस वाले कर्लॉन मैट्रेस लाइफ बनेगी हुला हुला. ಎಲ್ಲಿಗೆ ಬಂದಿದ್ಯಾ? ನ್ಯೂ ಇಯರ್ ಪ್ಲಾನ್ ಮಾಡಿದ್ದೀವಲ್ಲ, ಹಂಗೆ ಕೇಕ್ ಕಟ್ ಮಾಡೋಕ್ಕೆ ಬೇಜಾರು. ಒಂದು ಸಿಂಪಲಾಗಿ ಏನಾದರೂ ಡೆಕೋರೇಷನ್ ಮಾಡಿಬಿಟ್ಟು ಮಾಡೋಣ ಅಂತ, ಏನಾದರೂ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ನನಗೆ ಲಾಸ್ಟ್ ವೀಡಿಯೋಲಿ ಒಂದು ಇಷ್ಟ ಆಯಿತು. ಏನು? ಗೈಸ್, 100 ರೂಪಾಯಿಗೆ ತೊಗೊಳೋ ಐಟಮ್ಗೆ 800 ರೂಪಾಯಿ ಮಾಡೋದು. ಫ್ಯಾನ್ಸಿ ಸ್ಟೋರಿಗೆ ಬಂದು ಕಟ್ ಮಾಡಿಸ್ಕೊಬೇಕು ಅಂತ ಹೇಳಿದ್ರು. ಸೊ ಮಾಲೂರಲ್ಲೇ ಈ ಸಲೂನ್ಗೆ ಬಂದಿದ್ದೀವಿ. ಗೈಸ್, ಹೇಗೋ ಬಂದಿದ್ದೀನಿ, ಸ್ವಲ್ಪ ಹೇರ್ ವಾಶ್ ಮಾಡಿಸ್ಕೊಳೋಣ ಅಂತ ನಾನು ಇದ್ದೀನಿ. ಗೈಸ್, ಮಾಲೂರಲ್ಲಿ ಫೇಮಸ್ ಪಾನಿಪುರಿ, ದಾಮು ಪಾನಿಪುರಿ ಅಂತ ತುಂಬ ಫೇಮಸ್. ಯಾರಾದರೂ ಈ ಕಡೆ ಬಂದರೆ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಗೈಸ್, ಶಾಪಿಂಗ್ ಎಲ್ಲ ಮುಗೀತು. ಗೀತಾ ಪ್ರಿಯದು ಟಾಸ್ಕು ಕಂಪ್ಲೀಟ್ ಆಯಿತು. ನೀವಿದು ಆಯಿತು. ಹೆಂಗನಿಸ್ತು? 1-1.5 ವರ್ಷ ಆದಮೇಲೆ ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡಿರೋದು ಚೆನ್ನಾಗಿ ಅನ್ನಿಸ್ತು. ನನಗೆ ಆ್ಯಕ್ಚುಲಿ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಎಲ್ಲಿ ಹೇರ್ ಸ್ಟೈಲು? ಹಿಂದೆ ಇದೆ, ನಾಳೆ ತೋರಿಸ್ತೀನಿ. ಗೈಸ್, ಜಸ್ಟ್ ತರಕಾರಿ ಮತ್ತು ಇನ್ನೇನಕ್ಕೆ ಕೇಕ್ಗೆ ಅಂತ ಹೋಗಿದ್ದು ಮಾಲೂರಿಗೆ. ಕರೆಕ್ಟಾಗಿ 4 ಅವರ್ ಆಯಿತು.
ಸಲೂನ್ ಎಲ್ಲ ಅನ್ಪ್ಲ್ಯಾಂಡು. ಎಷ್ಟೊತ್ತು ಬಿಟ್ಟಿದ್ದು ನಾವು ಮನೆ? 4:30. ಎಷ್ಟು ಇವಾಗ ಟೈಮು? ಆಲ್ಮೋಸ್ಟ್ 7:30. ರುದ್ರೇಶ್ ಅವರು ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಕೇಕ್ನ. ಗಾಡಿಯಲ್ಲಿ ತೊಗೊಂಬಂದಿದ್ದೀವಿ, ಅದು ಹಾಳಾಗಿದೆ ಏನು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಓಪನ್ ಮಾಡೋ ಬೇಗ. ಸೂಪರ್. ಹಾಯ್ ಗೈಸ್, ಊಟ ಎಲ್ಲ ಆಯಿತು. ಸ್ಪೆಷಲ್ ಊಟ ಮಾಡಿದರು. ಎಲ್ಲರೂ ಕೂತ್ಕೊಂಡು ಹೊರಗಡೆನೇ ಊಟ ಮಾಡಿದ್ವಿ. ಒಂಥರ ಫೀಲ್ ಸಖತ್ತಾಗಿತ್ತು. ಇವಾಗಿನ್ನೂ 45 ಮಿನಿಟ್ಸ್ ಇದೆ ನ್ಯೂ ಇಯರ್ ಸ್ಟಾರ್ಟ್ ಆಗೋಕ್ಕೆ, 2026 ಬರೋಕ್ಕೆ. ಸೊ ಎಲ್ಲ ಕಸಿನ್ಸು, ನಾವು ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗಿದ್ದೀವಿ. ಚಿಕ್ಕದಾಗ ಒಂದು ಗೇಮ್ ಪ್ಲಾನ್ ಮಾಡಿದ್ವಿ. ಗೇಮ್ ಏನು ಅಂತ ನೋಡಿ. ನೀವೇನು ಬರೀತಾ ಇದೆಯಾ? ಪಾರ್ಟಿಸಿಪೆಂಟ್ಸ್ ನೇಮ್. ಗೈಸ್, ಆಲ್ರೆಡಿ ಇನ್ನೊಂದು 30 ನಿಮಿಷ ಇದೆ 12 ಗಂಟೆ ಆಗೋದಕ್ಕೆ, ಕೇಕ್ ಕಟ್ ಮಾಡೋದಕ್ಕೆ. ಅಷ್ಟೊಂದು ಗೇಮ್ ಆಡೋಣ ಅಂತ ನಾವೆಲ್ಲ ಸೇರಿ ಕಸಿನ್ಸ್ ಎಲ್ಲ ಒಂದು 10 ಜನ ಇದ್ದೀವಿ. ಸೊ ಏನಪ್ಪ ಗೇಮ್ ಅಂತ ಹೇಳಿದ್ರೆ, ಇಬ್ಬರು ಕ್ಯಾಪ್ಟನ್ಸ್ ಇರ್ತಾರೆ, 5 ಜನ ಒಂದೊಂದು ಟೀಮಲ್ಲಿ. ಸಾಂಗ್ ಹಾಕಿರ್ತಾರೆ ಕಿವಿಯಲ್ಲಿ, ಅದು 2-3 ರಿಮಿಕ್ಸ್ ಸಾಂಗ್ ಇರುತ್ತೆ. ಸೊ ಅವ್ರಿಗೇನು ಕೇಳಿಸೋದಿಲ್ಲ, 1 ನಿಮಿಷ ಕಾಲಾವಕಾಶ. ಸೊ ಅವ್ರು ಒಂದು ಸೆಂಟೆನ್ಸ್ ಆದರೂ ಹೇಳ್ಬೋದು, ಇಲ್ಲಾಂದರೆ ಒಂದು ಪದ ಆದರೂ ಹೇಳ್ಬೋದು. ಆಪೋಸಿಟ್ ಟೀಮ್ ಏನು ಹೇಳ್ತಾರೋ ಅವ್ರು ಗೆಸ್ ಮಾಡಬೇಕು ಅದನ್ನು. ಸೊ ಯಾರು ಗೆಸ್ ಮಾಡೋದಿಲ್ಲ ಅವ್ರಿಗೆ ಮೈನಸ್ ಮಾರ್ಕ್ಸ್ ಇರುತ್ತೆ. ಸೊ ಒಂದು 10 ಆಟ ಅಂದ್ಕೊಂಡು ಇದರಲ್ಲಿ ಯಾರು ಸೋಲ್ತಾರೋ, 5 ಜನ ಯಾರು ಟೀಮ್ ಸೋಲ್ತಾರೋ, ಇವತ್ತು 15 ಕ್ಯಾಮ್ರಾ. ಇಲ್ಲಿ 4 ತಿನ್ನೋ ಐಟಮ್ ಇದೆ. ಮೂಲಂಗಿ ಇದೆ, ಇದೇನು ಹೇಳಿದ್ದು, ಹಾಗಲಕಾಯಿ ಇದೆ, ಹಲಸಿನ ಹಣ್ಣು, ಬೆಳ್ಳುಳ್ಳಿ. ಯಾರು ಸೋಲ್ತಾರೋ ಅವ್ರ ಕಣ್ಣಿಗೆ ಬಟ್ಟೆ ಕಟ್ತೀವಿ. ಮತ್ತು ಶಫಲ್ ಮಾಡ್ತೀವಿ. ಇದು 1, 2, 3, 4 ಅಂತ ಅವ್ರು ಹಿಂಗಿಟ್ಟಿದ್ರೆ ಆಮೇಲೆ ಹಿಂಗೆ ಶಫಲ್ ಮಾಡ್ತೀವಿ. ಅವ್ರು ಯಾವ ನಂಬರ್ ಹೇಳ್ತಾರೋ, ಈಗ ನನಗೆ 2ನೇ ಪ್ಲೇಟ್ ಅಂತ ಹೇಳಿದ್ರೆ 2ನೇ ಪ್ಲೇಟ್ ಹಲಸಿನ ಹಣ್ಣು ಇರುತ್ತೆ, ಹಲಸಿನ ಹಣ್ಣು ತಿನ್ಬೋದು. ಅದೇ 3ನೇ ಪ್ಲೇಟ್ ಅಂತ ಹೇಳಿದ್ರೆ ಇದರಲ್ಲಿ ಏನಿರುತ್ತೋ ಅದನ್ನು ತಿನ್ನಬೇಕಾಗುತ್ತೆ. ಸೋತವ್ರು ಮಾತ್ರ. 10 ಆಟ ಇರುತ್ತೆ, 10ರಿಂದ 12 ಆಟ ಇದು ಗೇಮು. ನೋಡೋಣ, ಫಸ್ಟು ಸೆಲೆಕ್ಟ್ ಮಾಡಲಿ ಯಾರ್ಯಾರು ಕ್ಯಾಪ್ಟನ್ಸ್ ಬಂದು. ಇಬ್ಬರು ಕ್ಯಾಪ್ಟನ್ಸ್ ಇದ್ದಾರೆ. ರೆಫ್ರಿ ನಿವೇದಿತ ಹಾಕಿ 5 ತೊಗೊಬೇಕಾಗುತ್ತೆ. ತಗೊಳ್ರಿ 5, ಸಾರಿ 4 ಕ್ಯಾಪ್ಟನ್ಸ್ ಬಿಟ್ಟು 4 ಯಾರ್ಯಾರು ಬಂದಿದ್ದಾರೆ ನೋಡೋಣ. ಗೀತಾ ಪ್ರಿಯಾ ಹೋಗಿ. ಗೀತಾ ಈ ಕಡೆ ಬಂದ್ಬಿಡಿ. ಹೋಗೋರುದ್ರ ಸರ್ವಮಂಗಳ ನಾವು ಕಲಕತ್ತೀವಿ. ನಾನಿಲ್ಲೇನಾ? ಸತೀಶ್ ಅಣ್ಣ ಅನ್ಸುತ್ತೆ. 2 kg ಮಾಂಸ ಹಾಕು. ದುಡ್ಡು ಕೊಟ್ರೆ ಮಾಂಸ ಹಾಕ್ತೇನೆ. ಸ್ಪ್ಲಿಟ್ ಆಗ್ಬಿಡ್ರಿ. ಆ ಸೀಟ್ ಮೇಲೆ ಒಂದು ಟೀಮು, ಈ ಸೀಟ್ ಮೇಲೆ ಒಂದು ಟೀಮು. ಯಾವ ಟೀಮ್ ಫಸ್ಟ್ ಆಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ತೆಗಿರಿ ಅದನ್ನು. 2 ಟೀಮ್ ಫಸ್ಟ್ ಪಾರ್ಟಿಸಿಪೇಟ್ ಮಾಡೋದಲ್ಲಿ. ಓಪನ್ ಮಾಡಿರಿ. ಹಾಂ, ನಿಮ್ಮ ಟೀಮ್ ಅವ್ರು ಫಸ್ಟ್ ಅಲ್ಲಿ ಕೂರಬೇಕು. ಇವರು ವರ್ಡ್ ಕೊಡ್ತಾರೆ. ಶುರು ಮಾಡಿ